ಇಲ್ವೇ ಇಲ್ಲ. ಅವ್ರ ಇಷ್ಟ ಬಂದಂಗೆಲ್ಲ ಇದ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಸ್ಟಾಫ್ಗಳಿದಾರಲ್ಲ ಅವ್ರಿಗೆ ದುಡ್ಡು ಕೊಡದೆ ಇದ್ರೆ ಕೆಲಸ ಮಾಡಲ್ಲ. ರೋಗಿಗಳು ಪಾಪ ತುಂಬಾ ಪರದಾಡ್ಬೇಕು, ಎಲ್ಲಂದ್ರೂ ಅಲ್ಲೇ ಬಿಸಾಕ್ತಾರೆ. ನಾನು ಇಲ್ಲೇ ಮೈಸೂರಲ್ಲೇನೆ KR ಹಾಸ್ಪಿಟಲ್ ಇದ್ ನೋಡಿದೀನಿ. ಖಾರ ತಿಂಡಿಗಳೆಲ್ಲನೂ ಹಾಸ್ಪಿಟ್ಲ್ ವಾರ್ಡ್ ಒಳಗಡೆ ಬಂದು ಮಾರಾಟ ಮಾಡ್ತಾರೆ. ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಮೇಡಮ್ ಇವಾಗ ಡಾಕ್ಟ್ರು ಒಬ್ರು ಇಂಥ ಪದಾರ್ಥ ತಿನ್ನಬಾರ್ದು, ನಿನ್ನ ಆರೋಗ್ಯಕ್ಕೆ ತೊಂದರೆ ಆಗತ್ತೆ ಅಂತ ಅವರು ಸಜೆಷನ್ ಕೊಟ್ಟಿದ್ರು ರಾಜಾರೋಷವಾಗಿ ಬಂದು ಖಾರ ತಿಂಡಿಗಳು, ಚಿಪ್ಸು, ಖಾರ ಬೂಂದಿ ಇಂಥವೆಲ್ಲನೂ ರಾಜಾರೋಷವಾಗಿ ವಾರ್ಡ್ ಒಳಗಡೆನೆ ಬಂದು ಪೇಷಂಟ್ಗೆ ಮಾಡ್ತಾರೆ ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ಇದು ಇವರು ಶುಚಿತ್ವ ಇಟ್ಕೊಂಡಿದ್ದಾರೆ ಅಂತ ನನ್ನಿದಿಲ್ಲ. ಇಲ್ಲ ಮೈಸೂರಲ್ಲಿ ನಾನೇ ನೋಡಿದ್ದೀನಿ, ನಾನು ಅಡ್ಮಿಟ್ ಆಗಿದ್ದೆ, ನಾನೇ ನೋಡಿದ್ದೀನಿ. ಕೇಳಿದ್ರೆ ನೀನ್ ಯಾವನ್ ಕೇಳಕ್ಕೆ ಅನ್ನೋ ತರದಲ್ಲೆಲ್ಲ ಮಾತಾಡ್ತಾರ ಅವರು. ಇಲ್ಲೇ ಪ್ರದರ್ಶನ ನನ್ನ ಹತ್ರ ದಾಖಲೆ ಇದೆ ಅದು. ರೈಟ್ ಸರ್, ರೈಟ್ ಸರ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ರಾಜ್ಯದ ಆರೋಗ್ಯ ಇಲಾಖೆ ಅಥವಾ ರಾಜ್ಯದ ಆರೋಗ್ಯ ಇಲಾಖೆ ಈ ಆಸ್ಪತ್ರೆಗಳನ್ನ ಮಾನಿಟರ್ ಮಾಡ್ತಾ ಇಲ್ವಾ? ಹಾಗಾದ್ರೆ ಆಸ್ಪತ್ರೆಗಳಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ತಾಂಡವಾಡ್ತಾ ಇದ್ರು ಕೂಡ ಏನ್ ಮಾಡ್ತಿದ್ದಾರೆ ಮಾನ್ಯ ಆರೋಗ್ಯ ಸಚಿವರು? ಬೆಂಗಳೂರಿನಲ್ಲಿ ಇಂಥ ಪರಿಸ್ಥಿತಿ ಇದೆಯಲ್ಲ, ಏನ್ ಹೇಳ್ತಾರೆ GBA ಆಯುಕ್ತರು? ಮಹೇಶ್ವರ್ ರಾವ್ ಅವ್ರನ್ನ ರಿಪಬ್ಲಿಕ್ ಕನ್ನಡ ಮಾತಾಡಿಸಿದೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. GBA ವ್ಯಾಪ್ತಿಯಲ್ಲಿ ಬರುವಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ಗಳು, ಅದರಲ್ಲೂ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ನಿರ್ಮಾಣ ಆದಂತಹ ಆಸ್ಪತ್ರೆ ಪಾಳು ಬಿದ್ದು ಹೋಗಿದೆ. ನಾಯಂಡಹಳ್ಳಿಯಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಆಸ್ಪತ್ರೆ ಪಾಳು ಬಿದ್ದು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು GBA ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ಪತ್ರೆಗಳು ಸಂಜೆಯ ಬಳಿಕ ಓಪನ್ ಇರೋದಿಲ್ಲ. ಇದರ ಬಗ್ಗೆ ಮಾತಾಡಲಿಕ್ಕೆ GBA ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೊದಲನೇದಾಗಿ ನಾಯಂಡಹಳ್ಳಿಯಲ್ಲಿ ನಿರ್ಮಾಣ ಆದಂತಹ ಪುನೀತ್ ರಾಜ್ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪಾಳು ಬಿದ್ದು ಹೋಗಿದೆ. ಅದರ ಒಳಭಾಗದಲ್ಲಿ ಬೆಡ್ಗಳು ಪಾಳು ಬಿದ್ದಿದೆ. ಏನು ರೀಸನ್ ಇಂದ ಡಿಲೇ ಆಗ್ತಾ ಇದೆ ಅಂತ ಹೇಳಿ? GBAದು ನಾವು ಎಲ್ಲ ಹಾಸ್ಪಿಟಲ್ಸ್ ನ ಇಂಪ್ರೂವ್ ಮಾಡಲಿಕ್ಕೆ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಟೇಕಿಂಗ್ ಅಪ್ ಅರೌಂಡ್ 14 ಹಾಸ್ಪಿಟಲ್ಸ್ ಅಟ್ ಲೀಸ್ಟ್ ಫಾರ್ ಅಪ್ಗ್ರೇಡೇಷನ್. ಅಂಡ್ ಯಾವೆಲ್ಲ ಹಾಸ್ಪಿಟಲ್ಸ್ ಇದೆ ಅದಕ್ಕೆ ಒಳ್ಳೆ ಕ್ವಾಲಿಟಿ ಎಕ್ವಿಪ್ಮೆಂಟು, ಇನ್ಫ್ರಾಸ್ಟ್ರಕ್ಚರ್ಸ್ ಇಂಪ್ರೂವ್ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಇದೇ ಹಾಸ್ಪಿಟಲ್ಸ್ ಇದರೊಳಗೆ ಸೇರ್ತದ ಇಲ್ವೋ ಅಂತ ಪರಿಶೀಲನೆ ಮಾಡ್ತೇನೆ. ಮಾತ್ರ ಖಂಡಿತ ಒಳ್ಳೆ ಕ್ವಾಲಿಟಿ ಹಾಸ್ಪಿಟಲ್ಸ್ ಇಂದ ಸರ್ವಿಸ್ ಕೊಡಲೇಬೇಕು. ಅದಕ್ಕೆ ಬೇರೆ ಬೇರೆ ಇಲಾಖೆನ ಕರೆಸಿ ಅವ್ರ ಹತ್ರ ಚರ್ಚೆ ಮಾಡಿಬಿಟ್ಟು ಇದನ್ನ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಈಗ ಕೋವಿಡ್ ಕಾಲದಲ್ಲಿ ಒಂದಿಷ್ಟು ಆಸ್ಪತ್ರೆಗಳನ್ನ ಕೋವಿಡ್ ಆಸ್ಪತ್ರೆ ಅಂತ ಮಾಡಿದ್ರು. ಅದಾದ ಬಳಿಕ ಕೋವಿಡ್ ಮುಗ್ದೋಗಿ ಅನೇಕ ವರ್ಷಗಳೇ ಆಗೋಗಿದೆ. ಆದ್ರೆ ಆಸ್ಪತ್ರೆಗೆ ಹಿಡಿದಿರುವಂತಹ ಕೋವಿಡ್ಗಳು ಇನ್ನೂ ಕಳೆದು ಹೋಗಿಲ್ಲ. ಆಸ್ಪತ್ರೆಗಳು ಕ್ಲೋಸ್ ಆಗಿದೆ. ಅಲ್ಲಿನ ಜನಸಾಮಾನ್ಯರೇನಿದ್ದಾರೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ, ದೂರದ ಆಸ್ಪತ್ರೆಗಳು ಹೋಗೋ ಸ್ಥಿತಿ ನಿರ್ಮಾಣ. ಹೆಲ್ತ್ ಸಿಚುವೇಶನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಏನು BBMP ನಡೆಸ್ತೇವೆ. ಪಬ್ಲಿಕ್ ಹೆಲ್ತ್ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಸಾಕಷ್ಟು ನಮ್ಮ ಕ್ಲಿನಿಕ್ಗಳು ಮತ್ತು ಅರ್ಬನ್ PHC ಸೆಂಟರ್ಸ್ ಎಲ್ಲ ನಡೀತಾ ಇದೆ. ಅದು ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮ ಎಲ್ಲ ನಡೆಸಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅದರ ಜೊತೆಗೆ ಮೆಟರ್ನಿಟಿ ಹೋಮ್ಸ್ ಸಾಕಷ್ಟು ಮಾಡಿಸಿ ಇಟ್ಟಿದ್ದೀವಿ. ಈಗ ಏನು ಕರೆ ಆಗಿದೆ ಅಂತ ಹೇಳಿದರೆ ಸಾಕಷ್ಟು ಜಾಗದಲ್ಲಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಜನರು ಕೇಳ್ಕೊಳ್ತಿದ್ದಾರೆ. ಸೊ ಅದನ್ನ ವ್ಯವಸ್ಥೆ ಮಾಡಬೇಕು. ನಾವು ಹೆಲ್ತ್ ಡಿಪಾರ್ಟ್ಮೆಂಟ್, ನಮ್ಮ ಮಿನಿಸ್ಟರ್ ಅವರು ಈಗಾಗಲೇ ನಾವು ಚರ್ಚೆ ಮಾಡಿಬಿಟ್ಟು ಅದಕ್ಕೆ ಒಂದು ಸೂಕ್ತ ತೀರ್ಮಾನ ತಗೊಳ್ತೇವೆ ಅಂತ ಹೇಳ್ಬಿಟ್ಟಿದ್ದಾರೆ. ಖಂಡಿತ ಅವರ ಜೊತೆಗೆ ಡಿಸ್ಕಷನ್ ಮಾಡಿಬಿಟ್ಟು ವೆದರ್ ಹೌ ಟು ಗೋ ಅಬೌಟ್ ಅಪ್ಗ್ರೇಡೇಷನ್. ಯಾಕಂದ್ರೆ MC ಪಾಳ್ಯ ಇವತ್ತೇ CM ಅವ್ರ ಕಡೆಯಿಂದ ಬಜೆಟ್ ಸ್ಪೀಚ್ ನಲ್ಲಿ ಅನೌನ್ಸ್ ಮಾಡಿ ಇಟ್ಟಿದ್ರು ದಟ್ ವಿ ಆರ್ ಗೋಯಿಂಗ್ ಟು ಅಪ್ಗ್ರೇಡ್ ಇಟ್ ಅಂಡ್ ಡೂ ಇಟ್ ವಿತ್ ಅಸಿಸ್ಟೆನ್ಸ್ ಆಫ್ ಜಯದೇವ. ಅದೇ ರೀತಿ ಬೇರೆ ಬೇರೆ ಹಾಸ್ಪಿಟಲ್ಸ್, ಬೇರೆ ನಮ್ಮ ಸರ್ಕಾರಿ ಸೂಪರ್ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ ಇರ್ಬೋದು ಅಥವಾ ಕಾರ್ಪೊರೇಷನ್ ವತಿಯಿಂದ ಪಾರ್ಟ್ನರ್ಶಿಪ್ ಮುಖಾಂತರ ನಾವು ಅದನ್ನ ವ್ಯವಸ್ಥೆ ಮಾಡ್ತೇವೋ ಇಲ್ವೋ ಅಂತ ನೋಡ್ಕೊಳ್ತೇವೆ. ಸರ್, ಈಗ ಆಸ್ಪತ್ರೆಗಳಲ್ಲಿ ಒಂದಿಷ್ಟು ಆಂಬುಲೆನ್ಸ್ಗಳಿತ್ತು. GBA ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ಪತ್ರೆಗಳಲ್ಲಿ ಆಂಬುಲೆನ್ಸ್ಗಳಿತ್ತು. ಆದ್ರೆ ಆ ಆಂಬುಲೆನ್ಸ್ಗಳು ಪಾಳು ಬಿದ್ದು ಹೋಗಿದೆ. ಆಂಬುಲೆನ್ಸ್ಗಳು ಸಿಗಲ್ಲ. ಪ್ರೈವೇಟ್ ಆಂಬುಲೆನ್ಸ್ ಪರಿಸ್ಥಿತಿ ಹೋಗ್ಬೇಕು. ಇದಕ್ಕೇನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಿ? ಇಲ್ಲ, ಎವ್ರಿ ಅಸೆಟ್ ನಾವು ಉಪಯೋಗ ಮಾಡಬೇಕು, ಅದನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕು. ಎಲ್ಲ ಪಾಲಿಕೆಗೆ ಇದರ ಬಗ್ಗೆ ನಿರ್ದೇಶನ ಖಂಡಿತ ಕೊಡ್ತೀವಿ. ಹೆಲ್ತ್ ಶುಡ್ ನೆವರ್ ಬಿ, ಎಸ್ಪೆಷಲಿ ಪಬ್ಲಿಕ್ ಹೆಲ್ತ್ ರಿಲೇಟೆಡ್ ಅಂಡ್ ಜನರಿಗೆ ಏನು ಅವಶ್ಯಕತೆ ಇದೆ ಅದರ ಬಗ್ಗೆ ಸೂಕ್ತ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಈಗಾಗಲೇ ಹೇಳಿಟ್ಟಿದ್ದೀವಿ. ಇನ್ನು ಮುಂದೆ ಸಹ ನಾವು ನೋಡ್ಕೊಳ್ತೇವೆ. ಸರ್, ಈಗ ಒಂದಿಷ್ಟು ಆಸ್ಪತ್ರೆಗಳಲ್ಲಿ ಸಂಜೆ ಆದ್ರೆ 4 ಗಂಟೆ 5 ಗಂಟೆ ಆದ್ರೆ ಆಸ್ಪತ್ರೆಗಳು ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ರೀಸನ್ ಏನಂತ ಹೇಳಿದ್ರೆ ಡಾಕ್ಟರ್ ಇಲ್ಲ, ಸಿಬ್ಬಂದಿ ಇಲ್ಲ ಅನ್ನುವಂತ ಸಮಸ್ಯೆ. ಸಿಬ್ಬಂದಿ ಕೊರತೆ ಏನಾದ್ರೂ ಕಾಡ್ತಾ ಇದೆಯಾ? ಇಟ್ ಇಸ್ ನಾಟ್ ಕ್ವೆಶ್ಚನ್ ಆಫ್ ಸಿಬ್ಬಂದಿ. ಇದು ನಾವು ಕೆಲವು ಹಾಸ್ಪಿಟಲ್ಸ್ ಆರ್ ರನ್ನಿಂಗ್ ವೆರಿ ವೆಲ್. ಮೇ ಬಿ ಸಮ್ ಆಫ್ ದ ಕೆಲವು ಹಾಸ್ಪಿಟಲ್ ನಲ್ಲಿ ಜನರು ಸಹ ಬರ್ತಾ ಇಲ್ಲ.
ಸೊ ಅದಕ್ಕೆ ಇದೆಲ್ಲ ನೋಡ್ಕೊಂಡೇ ಅಪ್ಗ್ರೇಡೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ. ಬಹುತೇಕ ಅದೆಲ್ಲ ಇಂಪ್ರೂವ್ಮೆಂಟ್ ಮಾಡಿಸಿದ ತಕ್ಷಣ ಸ್ವಲ್ಪ ವ್ಯವಸ್ಥೆ ಬೆಟರ್ ಆಗ್ತದೆ ಅಂತ ಹೇಳಿ ನೋಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ಅವರ ಮಾತಾಗಿರುವಂತಹ ಎಲ್ಲ ಆಸ್ಪತ್ರೆಗಳ ಬಗ್ಗೆ ಗಮನ ಹರಿಸ್ತೀವಿ, ಮತ್ತೆ ಅವುಗಳನ್ನ ಅಪ್ಗ್ರೇಡ್ ಮಾಡುವಂತಹ ಕೆಲಸವನ್ನ ಕೂಡ ಮುಂದುವರಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವು ಕೂಡ ನಮ್ಮ ಜೊತೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಊರಿನಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಜಿಲ್ಲೆಯಲ್ಲೂ ಕೂಡ ಇಂಥ ಆಸ್ಪತ್ರೆಗಳಿದಾವೆ, ನಮಗ್ ಗೊತ್ತು. ನಮ್ಮ ಜೊತೆಯಲ್ಲಿ ನೀವು ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಬೈಲಹೊಂಗಲದಿಂದ ನಾಗರಾಜ್ ಅನ್ನೋರು ಕಾಲ್ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದೆ ಬೈಲಹೊಂಗಲದಲ್ಲಿ ತಾಲೂಕು ಆಸ್ಪತ್ರೆ ಹೆಂಗಿದೆ? ಬೈಲಹೊಂಗಲ ತಾಲೂಕು ಆಸ್ಪತ್ರೆಯಿಂದ ಹಿಡಿದು ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಒಂದು ಸಮುದಾಯ ಆಸ್ಪತ್ರೆಗಳು ಅಂತ ಇದೆ. ನಾನು ದೇವಡಿ ಗ್ರಾಮದಿಂದ ಮಾತಾಡ್ತಾ ಇದ್ದೇನೆ. ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಪೇಷಂಟ್ ಗಳನ್ನ ತಗೊಂಡು ಹೋಗ್ಬೇಕು ಅಂತಂದ್ರೆ ಆ ಕಡೆಯಿಂದ ನಾವು ಹೆಣಾನೇ ತಗೊಂಡ್ ಬಂದ್ಬಿಡ್ತು, ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋಲ್ಲ, ಫಸ್ಟ್ ಏಡ್ ಸೇವೆ ಮಾಡೋದಿಲ್ಲ, ಆ ರೀತಿ ವ್ಯವಸ್ಥೆ ಆಗ್ಬಿಟ್ಟಿದೆ. ರೀಸೆಂಟ್ಲಿ ನಾವು ಇಲ್ಲೊಂದು 2 ಪೇಷಂಟ್ ನ ತಗೊಂಡ್ ಹೋದ್ವಿ, ನಮ್ ತಾಯಿನೇ ತಗೊಂಡ್ ಹೋದ್ವಿ. ಇವಾಗ ನಿನ್ನೆಗೆ ತೀರ್ಕೊಂಡು 1 ತಿಂಗಳಾಯ್ತು ನಮ್ ತಾಯಿ ತೀರ್ಕೊಂಡು. ತಗೊಂಡ್ ಹೋದ್ರೆ ಇವ್ರು ಸರಿಯಾಗಿ ಈಗ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಸುಮ್ನೆ ಪೇಷಂಟ್ ನ ರಿಸೀವ್ ಕೂಡ ಮಾಡ್ತಿಲ್ಲ, ಹೊರಗಡೆನೆ ಬಿಟ್ಬಿಟ್ಟಿದ್ದಾರೆ. ಕರಿಯಕ್ ಹೋದ್ರೆ ಒಬ್ರು ಯಾರು ಕೂಡ ಬರ್ತಾ ಇಲ್ಲ, ಹೊರಗಡೆನೆ ಸುಮ್ನೆ ಕೂತ್ಕೊಂಡಿದ್ದಾರೆ. ರಿಸೀವ್ ಮಾಡಕ್ ಒಬ್ರು ಕೂಡ ಇಲ್ಲ. ಹೋದ್ರೆ ಇಲ್ಲಿ ಬೈಲಹೊಂಗಲ ತಾಲೂಕಲ್ಲಿ ಒಂದು 2-3 ಸ್ಪೆಷಲ್ ಹಾಸ್ಪಿಟಲ್ ಇದೆ, ಬಿಡ್ತಾರೆ ಆಂಬುಲೆನ್ಸ್ ಅಲ್ಲಿ ಹಾಕೋದು, ನೀವು ಇಲ್ಲಿ ಹೋಗಿ ಜಲ್ದಿ ಹೋಗ್ಬಿಡಿ ಅಂತ ಹೇಳಿ ಅಲ್ಲಿ ಕಳಿಸ್ಕೊಟ್ಬಿಡೋದು. ಇದೊಂಥರ ಮಾಫಿಯಾನೇ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಹಾಸ್ಪಿಟಲ್ ಅನ್ನೋದನ್ನ. ರೋಗಿಗಳು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲ್ಲ. ಏನ್ ಹೆರಿಗೆಗೆ ಅಂತ ಬಂದ್ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ರೋಗ, ಅಲ್ಲೇ ಸಿಕ್ಕಾಪಟ್ಟೆ ಉಗುಳಿರ್ತಾರೆ, ಗುಟ್ಗ ಉಗುಳಿರ್ತಾರೆ. ಆದ್ರೂ ಇವ್ರು ಅದನ್ನ ಸರಿಯಾಗಿ ಕ್ಲೀನ್ ಮಾಡಿರಲ್ಲ, ಏನಿಲ್ಲ. ಟಾಬ್ಲೆಟ್ಸ್ ಕೂಡ ಹೊರಗಡೆನೆ ಬರೀತಿರ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲಿ ಇಲ್ಲಿ ಅಂತ ಹೇಳಿ ಅಲ್ಲ, ಎಲ್ಲ ಕಡೆ ಹಿಂಗೆ ಆಗಿದೆಯಲ್ಲ ನಾಗರಾಜ್ ಅವರೇ. ಏನ್ ಮಾಡಿದ್ರೆ ಸರಿ ಹೋಗ್ಬೋದು ಅಂತೀರಿ? ಇಲ್ಲ, ಇವು MLA MP ಗಳಂತ ಇದಾರಲ್ಲ, ಇವ್ರ ಮನೆಯವ್ರಿಗೆ ಹೆಣ್ಮಕ್ಳಾಯ್ತು, ಮಕ್ಕಳಾಯ್ತು, ಪಾಪುಗಳಾಯ್ತು, ಇವ್ರನ್ನ ಟ್ರೀಟ್ಮೆಂಟ್ ಮಾಡ್ಸೋಕಂತ ಏಕೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸಿದಾಗ ಮಾತ್ರ ಸುಧಾರಣೆ ಆಗೋದು, ಅಲ್ಲಿವರೆಗೂ ಸುಧಾರಣೆ ಆಗೋಲ್ಲ. ಯಾಕೆ ಇವ್ರು ಯಾಕೆ ಅಲ್ಲಿ ಟ್ರೀಟ್ಮೆಂಟ್ ತಗೋದಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಯಾಕೆ ಹೋಗ್ತಾರೆ? ಈಗ ನಮ್ ದುಡ್ಡಲ್ಲಿ ಇವರೆಲ್ಲ ಬದುಕ್ತಾ ಇದಾರೆ ತಾನೇ, ಅವ್ರಿಗೆ ನಮ್ ಟ್ಯಾಕ್ಸ್ ದುಡ್ಡಲ್ಲಿ. ಮತ್ತೆ ಅದೇ ಟ್ಯಾಕ್ಸ್ ದುಡ್ಡಲ್ಲಿ ಇವ್ರು ಯಾಕೆ ಟ್ರೀಟ್ಮೆಂಟ್ ತಗೊಳ್ಳೋದಲ್ಲ ಇಲ್ಲಿ? ಇವ್ರು ಪ್ರೈವೇಟ್ ಹಾಸ್ಪಿಟಲ್ ಯಾಕೆ ಬೇಕು? ಈ ಫಾರಿನ್ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬರೋರು ಈ ಫಾರಿನ್ ರಿಟರ್ನ್ಸ್ ಇಲ್ಲಿ ಬಂದ್ ಕೇರ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಆಗಿದಾರಲ್ಲ, ಅವ್ರ ಕೈಯಲ್ಲಿ ಇವ್ರು ಯಾಕೆ ಟ್ರೀಟ್ಮೆಂಟ್ ತಗೋದಿಲ್ಲ? ನಿಜ ನಿಜ. ಎಸ್ ನಾಗರಾಜ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆಲಿ ತಾವು ಮಾತಾಡಿದಕ್ಕೆ.